ಬಸವಣ್ಣನವರ ವಚನವನ್ನು ಆಧಾರದಲ್ಲಿಟ್ಕೊಂಡು 3 ವಾಕ್ಯಗಳನ್ನು ಅದು ಶ್ರವಣ ಮಾಡ್ತಾ ಬಂದಿದ್ದೀವಿ. ಮನುಷ್ಯನಿಗೆ ಬಹಳ ಚೆನ್ನಾಗಿ ಅವರು ಉಪದೇಶ ಮಾಡಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿ ನುಡಿಬೇಡ. ಅಪ್ಪ, ಜೀವನದಲ್ಲಿ ನೀನು ಸುಳ್ಳು ಮಾತಾಡಬೇಡ ಅಂತ ಹೇಳಿದ್ದಾರೆ. ಇದರಿಂದ ಬಹಳ ಹಾನಿಯಾಗ್ತದೆ. ಸುಖ ಜೀವನಕ್ಕೆ ಮುಂದೆ ಬಹಳ ಅಡ್ಡಿ ಆಗ್ತದೆ. ಅದರಿಂದ ಕಷ್ಟ ಬರ್ತದೆ. ಅದಕ್ಕಾಗಿ ಸುಳ್ಳನ್ನು ಹೇಳಬೇಡ ಅಂಥೇಳಿ ಅವರು 3 ಮಾತನ್ನು ಹೇಳಿಕೊಂಡ್ರು. 4ನೇ ಮಾತೇನು ಹೇಳ್ತಾರಂದ್ರೆ, ತನ್ನ ಬಣ್ಣಿಸಲು ಬೇಡ. ಭಾಳ ಸುಂದರ ಶಬ್ದರಿದು. ತನ್ನ ಬಣ್ಣಿಸಲು ಬೇಡ ಅಂದರೆ, ನಮ್ಮಲ್ಲಿ ಪ್ರತಿಯೊಂದು ಮನುಷ್ಯನಲ್ಲಿ ಒಂದು ಸ್ವಭಾವದ. ಏನು ಸ್ವಭಾವದಂತಂದ್ರೆ, ನಮ್ಮನ್ನು ನಾವು ಹೇಳಿಕೊಳ್ಳೋದು 1ನೇದು. 2ನೇದು, ನಮ್ಮ ಬಗ್ಗೆ ಎಲ್ಲರೂ ಚಲೋನ ಅನ್ಬೇಕು. ನಮ್ಮನ್ನು ಎಲ್ಲರೂ ಚಲೋನೇ ಅನ್ನಬೇಕು. ಆ ಬಳಿಕ ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಬಾಯಿಲೆ ನಾವು ಕೆಟ್ಟದ್ದು ಮಾಡೋದು ಯಾರ ಮುಂದೂ ಕೂಡ ಹೇಳಂಗಿಲ್ಲ, ಚಲೋ ಮಾಡೋದು ಮಾತ್ರ ಹೇಳ್ತೀವಿ. ಇದು ಪ್ರತಿಯೊಂದು ಮನುಷ್ಯನಿಗೆ ಅನುಭವದ ಮಾತು. ಇಲ್ಲಿ ಅವ್ರು ಏನು ಹೇಳ್ತಾರೆ, ತನ್ನ ಬಣ್ಣಿಸಲು ಬೇಡ. ಈಗ ನಾವು ಒಬ್ಬ ಪುರಾಣ ಹೇಳವಂತ ಇಟ್ಕೊಳ್ರಿ, ಒಬ್ಬನ ಹಾಡವಂತ ಇಟ್ಕೊಳ್ರಿ. ನಮ್ದೇನು ಸ್ವಭಾವ ಇರ್ತದೆ, ಆ ಊರಾಗ ಹೋದ ನಾ ಹೇಳಕ್ಕೆ ಹೋದೆ, ನನಗೆ ಭಾಳ ಚಲೋ ಅಂದರು ಅಂತ ಮಂದಿ ಹೇಳ್ತೀವಿ ನಾವು. ಆ ಬಳಿಕ ಡೊಳ್ಳಿನ ಪದ ಹಾಡಕ್ಕೆ ಹೋದಾಗ, ಅವ್ರಕ್ಕಿಂತಲೂ ನೀವು ಚಲೋ ಹಾಡಿದ್ರಿ ಅಂತ ಯಾರ ಅಂದ್ರೆ ಸಂತೋಷ ಆಗ್ತದೆ. ಅದು ಇನ್ನೊಬ್ಬರು ಮುಂದೆ ನಾವು ಹೇಳ್ಕೊಳ್ಳುವಂಥ ವಿಚಾರ ಮಾಡ್ತೀವಿ. ಮತ್ತು ಅದನ್ನೇ ಸ್ವಲ್ಪ ಯಾರೇ ಅವ್ರಕ್ಕಿಂತ ಸ್ವಲ್ಪ ನಿಮ್ಮದು ಎಡಾಯಿತು ನೋಡ್ರಿ ಅಂದ್ರೆ ಏನಾಗ್ತದೆ ರಮೇಶ? ಮನುಷ್ಯನಿಗೆ ತಾಪ ಆಗ್ತದೆ. ಅಲ್ಲ, ಇಷ್ಟೆಲ್ಲ ನಾ ಗಂಟ್ಲು ಹರ್ಕೊಂಡು ಹಾಡಿದ್ರು ಕೂಡ ಹಿಂಗೆ ನನಗೆ ಅಂದ್ರಲ್ಲ ಅಂಥೇಳಿ. ಆ ಬಳಿಕ ಚಲೋ ಅಂದ್ರೆ ಸಂತೋಷ ಪಡ್ತಾನೆ ಮನುಷ್ಯ. ಸ್ವಲ್ಪ ಹಿಂಗೆ ಆತು ಅಂತಂದ್ರೆ ಮನುಷ್ಯಗೆ ನೋವು ಮಾಡ್ಕೋತಾನಂತಂದ್ರೆ ಇವನಿಗೆ ಬಹುತೇಕ ಇನ್ನೂ ಅಧ್ಯಾತ್ಮದ ಜ್ಞಾನ ಆಗಿಲ್ಲ ಅಂಥೇಳಿ ತಿಳ್ಕೋಬೇಕಾಗ್ತದೆ. ಅಧ್ಯಾತ್ಮ ತಿಳಿತು ಅಂದ್ರೆ ಮನುಷ್ಯನಿಗೆ ಸುಖ ಬಂದ್ರೆ ಅವನಿಗೆ ಸಂತೋಷ ಇಲ್ಲ, ಮತ್ತು ದುಃಖ ಬಂದ್ರೆ ಅವನಿಗೆ ಯಾವುದು ಚಿಂತೆ ಇಲ್ಲ. ಆ ಬಳಿಕ ಜ್ಞಾನ ಅಧ್ಯಾತ್ಮ ಆಯಿತು ಅಂತಂದ್ರೆ ಬಡತನ ಬಂದ್ರೆ ಅವನಿಗೆ ಚಿಂತಿಲ್ಲ, ಶ್ರೀಮಂತಿಕೆ ಬಂದಾಗ ಅವನಿಗೆ ಅಹಂಕಾರ ಇರೋದಿಲ್ಲ. ಇವು ಎರಡನ್ನು ನಮಗೆ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನಾವು ಅಧ್ಯಾತ್ಮವನ್ನು ತಿಳ್ಕೋಬೇಕಾಗ್ತದೆ. ಬಸವಣ್ಣವ್ರು ಹೇಳ್ತಾರೆ, ಮತ್ತೆ ಅವರು ವಚನದಾಗ ಏನು ಹೇಳ್ತಾರೆ ಅಂದರೆ, ಬೈದವರನ್ನ ಬಂಧುಗಳೆಂಬೇನೋ. ಯಾರು ನನ್ನನ್ನು ಬೈತಾರೆ, ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ, ನಾವು ಮುಂದೆ ಹೊಗಳಿದ್ರು ಅಂದ್ರೆ ನಮ್ಮದು ಏನು ಕಡಿಮೆ ಮಾಡ್ತಾರೆ ಅನ್ನೋದು ನಿಮಗೆ ಯಾರಿಗೆ ಗೊತ್ತಿಲ್ಲ. ಪಕ್ಕ ಅದು ಭಾರಿ ಮನುಷ್ಯರಪ್ಪ, ನೀ ಭಾಳ ಗಳಿಸಿದೆಪ್ಪ, ನಿನ್ನಂತೂ ಚಲೋ ಯಾರೂ ಇಲ್ಲ, ಹಿಂಗೆ ವರ್ಣನ ಮಾಡ್ಲಿಕ್ಕತ್ತಾರಂದ್ರೆ ಅವರು ನಮ್ಮದು ಏನು ಅವರು ತಗೋತಾರಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಪುಣ್ಯ ಅವರು ಹೊಗಳಿಕೆಯಿಂದ ಕಡಿಮೆ ಆಗ್ತದೆ. ಯಾರೇ ನಮ್ಮ ಶ್ರೀಮಂತಿಕೆ ವಿದ್ಯಾ ಶಕ್ತಿ ರೂಪ
ಒಟ್ಟಾರೆ 8 ನಮ್ಮಲ್ಲಿ ಮದಗಳದ. ವಿದ್ಯಾಮದ, ಸಂಪತ್ತಮದ, ರೂಪಮದ, ಯೌವನ ಮದ, ಅಧಿಕಾರ ಮದ, ಇಂಥವು 8 ಮದಗಳು ಪ್ರತಿಯೊಂದು ಮನುಷ್ಯನಲ್ಲಿ ಬಂದು ಹೋಗುತ್ತವೆ. ಇವತ್ತು ನೀವು ಯಾರು ಹಬ್ಬ ಹಾಕಿರಪ್ಪ? ಹಬ್ಬ ಯಾರ್ದಿತ್ತು ಇವತ್ತು? ದೇವರಾಯ ಮುತ್ತಿನ ಹಬ್ಬ. ಏನು ದೈಗೊಂಡ ಗೌಡನ ಹಬ್ಬ? ನಾಳಿಗದ್ರಿನ. ಹಾಂ, 8 ಮದಗಳು ಪ್ರತಿಯೊಂದು ಮನುಷ್ಯನಲ್ಲಿರುತ್ತದೆ. ಸಂಪತ್ತು ಬಂದಾಗನೂ ಇರ್ತದೆ, ಶಕ್ತಿ ಬಂದಾಗನೂ ಇರ್ತದೆ, ಮತ್ತು ಅಧಿಕಾರ ಬಂದಾಗನೂ ಇರ್ತದೆ. ಆ ಬಳಿಕ ಒಬ್ಬೊಬ್ಬರು ಅಂತಾರೆ ನೋಡು, ಅದಕ್ಕೇನು ಸುಡ್ತಿ ತಗೊಂಡು ಕೆಟ್ಟ ಕರಗದು, ನನ್ನಷ್ಟು ಬಣ್ಣ ತಿಳಿಯದು, ಏನಕ್ಕಿದು? ಇದಕ್ಕೇನಂತಾರೆ? ರೂಪಮದ. ಆ ಬಳಿಕ ನಾ ಏನು ಗಳಿಸೀನಿ, ನಾನು ತಲೆಯಾಗಿನೊಂದು ಕೂದಲಷ್ಟು ಗಳಿಸತ್ ಹೇಳವನಿಗೆ ಅಂತ ಹಿಂಗಂತಾರೆ ನೋಡಿ ಒಬ್ಬೊಬ್ರು. ಯಾರೇ ಕೇಳಿರ್ಬೇಕು ಇವು ಮಾತೆಲ್ಲ. ಅದಕ್ಕೆ ಇಷ್ಟೆಲ್ಲ ನಾ ಯಾಕೆ ಹೇಳಕತ್ತೀನಿ ಅಂದರೆ, ಇದನ್ನು ಎಂದೂ ನಮ್ಮ ಮನಸ್ಸನಾಗ ಬರಬಾರದು. ಸಂಪತ್ತು ಬಂದಾಗ ದಾನ ಮಾಡುವಂಥ ವಿಚಾರ ಇರಬೇಕು. ಆ ಬಳಿಕ ದೀನ, ದಲಿತ, ಅನಾಥ, ಅಂಧ ಅವರಿಗೆಲ್ಲ ಸಹಾಯ ಸಹಕಾರವನ್ನು ಕೊಡತಕ್ಕಂಥ ಬುದ್ಧಿ ಇರಬೇಕು. ಶಕ್ತಿ ಬಂದಾಗ ಮನಗಂಡ ಭೂಮಿ ತಾಯಿ ಮೇಲೆ ಶ್ರದ್ಧೆ ಇಟ್ಟು ದುಡಿಯುವುದಕ್ಕೆ ಶಕ್ತಿ ಬಳಸಬೇಕೇ ವಿನಃ ವಿನಾಕಾರಣ ಶರೆ ಕುಡಿದು ಊರನವರಿಗೆ ತಟ್ಟಿಸಿ ಜಗಳ ತೆಗಿಬಾರ್ದು. ಅದು ಶಕ್ತಿ ಮದ ಅಂತ ಕರೀತಾರ. ಹಿಂದಕ್ಕೆ ನೋಡ್ರಿ, ನೀವು ದೇವಿ ಪುರಾಣದ ಕೇಳಿರೇನು? ಇಲ್ಲ. ಹಿಂದೆ ಮಹಾನ್ ರಾಕ್ಷಸರು ಮಧುಕೈಟಭ, ಶುಂಭ ನಿಶುಂಭ, ಮಹೇಶಾಸುರ, ಜಲಂಧಾಸುರ, ರಕ್ತಬೀಜಾಸುರ, ರಶ್ಲೋಮ, ರುದಗ್ರ ಅಂತ ದೇವಿ ಪುರಾಣದಲ್ಲಿ ಇಂಥ ರಾಕ್ಷಸರು ಬರ್ತಾರೆ. ಇನ್ನು ರಾಕ್ಷಸರು ಹಂಗೆ ಹುಟ್ಟಲಿಕ್ಕೇನು ಕಾರಣ ಅಂತ ಹಿಂಗೂ ಬರ್ತದೆ. ಮಕ್ಕಳು ಒಳ್ಳೆಯವರಾಗಿ ಹುಟ್ಟಲಿಕ್ಕೆ, ಮಕ್ಕಳು ದುಷ್ಟರಾಗಿ ಹುಟ್ಟಲಿಕ್ಕೆ ತಾಯಿ ತಂದೆಯ ಮೂಲ ಕಾರಣರು. ಈ ಮಹಿಷಾಸುರ ಅಂತ ಕರಿತೀರಿಯಲ್ಲ, ಅವ ಹ್ಯಾಂಗೆ ಹುಟ್ಟ್ಯಾನಂದ್ರೆ ದೇವಿ ಪುರಾಣದಾಗ ಚಿದಾನಂದ ಅವಧೂತರು ಬರ್ಕೊಂಡು ಬಂದಾರ. ಏನು ಹೇಳ್ಯಾರಂತಂದ್ರೆ, ಅವ ಎಮ್ಮಿ ಹೊಟ್ಟಿಲೆ ಹುಟ್ಟ್ಯಾನತ್ರಿ. ಅದಕ್ಕೆ ಅವನಿಗೆ ಮಹಿಷ ಅಂದ್ರೆ ಎಮ್ಮಿ, ಸೂರ್ ಅಂದ್ರೆ ಹುಟ್ಟ್ಯಾನ ಅವನ ಹೆಸರದು. ಆ ಎಮ್ಮಿ ಹೊಟ್ಟಿಲಿ ಹ್ಯಾಂಗೆ ಹುಟ್ಟದ ಅಂತಂದ್ರೆ, ಧನು ಅನ್ನುವಂಥ ಒಬ್ಬ ಬ್ರಾಹ್ಮಣ ಅವ ಏನು ಮಾಡದಂತ್ರಿ, ಎಮ್ಮಿ ನೀರಾಗ ಕೂತ್ಕೊಂಡು ಎದ್ದು ಹೋಗಾಗ ಎಮ್ಮಿ ಸಂಸಾರ ನೋಡಿ ಅವನಿಗೆ ಕಾಮ ಉತ್ಪತ್ತಿ ಆಯಿತಂತ. ಆದ ಕೂಡಲೇ ಆ ಎಮ್ಮಿನ ಕೂಡಿಬಿಟ್ಟ. ರಂಭ ಅನ್ನೋ ಧನುವಿನ ಮಗ ರಂಭ ಆ ಎಮ್ಮಿನ ಕೂಡದ ಕೂಡಲೇ ಎಮ್ಮಿ ಆ ಕಾಮದ ಅದು ಉಷ್ಣತೆಗಾಗಿ ಬೆಂಕಿಯಾಗ ಹಾರಿ ಅದು ಸಾಯ್ತಂತ. ಅದರ ಹೊಟ್ಟೆಯಾಗಿಂದೇ ಯಾವ ಹುಟ್ಟ್ಯಾನ್ರಿ? ಮಹಿಷಾಸುರ ಹುಟ್ಟ್ಯಾನ.